ಛತ್ತೀಸ್ಗಢದಲ್ಲಿ ಮಾವೋವಾದಿ ನಕ್ಸಲರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಐಡಿ ಸ್ಫೋಟ ಮಾಡಿದ್ದಾರೆ. ಮಾವೋವಾದಿ ನಕ್ಸಲರ ಅಟ್ಟಹಾಸ, ಐಡಿ ಸ್ಫೋಟದಿಂದ ಮೀಸಲು ಪಡೆಯ 8 ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಸ್ಫೋಟದಲ್ಲಿ ಸಿಆರ್ಪಿಎಫ್ ವಾಹನದ ಚಾಲಕ ಕೂಡ ಹುತಾತ್ಮರಾಗಿದ್ದಾರೆ. ಸಿಆರ್ಪಿಎಫ್ ವಾಹನವನ್ನ ಗುರಿಯಾಗಿಸಿ ನಕ್ಸಲರು ಈ ಸ್ಫೋಟವನ್ನು ನಡೆಸಿದ್ದಾರೆ. ಇನ್ನು ಗಾಯಾಳು ಸಿಆರ್ಪಿಎಫ್ ಯೋಧರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತಿದೆ. ಛತ್ತೀಸ್ಗಢದಲ್ಲಿ ಮಾವೋವಾದಿ ನಕ್ಸಲರ ಅಟ್ಟಹಾಸಕ್ಕೆ 8 ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ. ಸುಧಾರಿತ ಸ್ಫೋಟಕ ಸಾಧನವನ್ನ ಬಳಸಿ ಯೋಧರನ್ನ ಗುರಿಯಾಗಿಸಿ ಈ ಸ್ಫೋಟವನ್ನು ನಡೆಸಲಾಗಿದೆ. ಕೆಲ ಯೋಧರು ಗಾಯಗೊಂಡಿದ್ದಾರೆ. ಸೇನಾ ವಾಹನದಲ್ಲಿದ್ದ 20 ಮಂದಿ ಯೋಧರು ಜಂಟಿ ಕಾರ್ಯಾಚರಣೆಯ ಬಳಿಕ ವಾಪಸ್ ಆಗ್ತಾ ಇದ್ರು. ಈ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಗಮನಿಸ್ತಾ ಇದ್ದೀರಿ ಸ್ಫೋಟದ ತೀವ್ರತೆ ಹೇಗಿತ್ತು ಅಂತ ಹೇಳಿ. ಐಡಿ ಸ್ಫೋಟದಿಂದಾಗಿ ಭೂಮಿಯೇ ಬಾಯ್ಬಿಟ್ಟಿದೆ. ಇನ್ನು ಯೋಧರ ಪರಿಸ್ಥಿತಿ ಹೇಗಾಗಿರಬೇಡ. ಅವರ ದೇಹಗಳು ಛಿದ್ರವಾಗಿವೆ. ಇದೇ ಒಂದು ಜಾಗದಲ್ಲಿ ಘಟನೆ ನಡೆದಿರುವುದು. ಭದ್ರತಾ ಸಿಬ್ಬಂದಿ ಇದ್ದಂತಹ ವಾಹನವನ್ನೇ ಗುರಿಯಾಗಿಸಿ ಈ ಕೃತ್ಯವನ್ನ ಮಾವೋವಾದಿ ನಕ್ಸಲರು ಎಸಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಡಿಆರ್ಜಿ ವಾಹನದ ಚಾಲಕ ಸೇರಿದಂತೆ ಒಟ್ಟು 9 ಮಂದಿ ಈ ಒಂದು ಸ್ಫೋಟದಿಂದಾಗಿ ಮೃತಪಟ್ಟಿದ್ದಾರೆ. ಒಟ್ಟು 20 ಮಂದಿ ಡಿಆರ್ಜಿ ಯೋಧರು ಸೇನಾ ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಕಾರ್ಯಾಚರಣೆಯನ್ನು ಮುಗಿಸಿ ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಛತ್ತೀಸ್ಗಢದ ದಾಂತೇವಾಡ, ನಾರಾಯಣಪುರ ಜಿಲ್ಲೆ, ಬಿಜಾಪುರ ಜಿಲ್ಲೆಗಳಲ್ಲಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆಯನ್ನ ಯೋಧರು ನಡೆಸ್ತಾ ಇದ್ರು. ಒಂದು ದಿನದ ಹಿಂದೆಯಷ್ಟೇ ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದಲ್ಲಿ ಭದ್ರತಾ ಪಡೆ ಮತ್ತು ಮಾವೋವಾದಿಗಳ ನಡುವೆ ಎನ್ಕೌಂಟರ್ ನಡೆದಿತ್ತು. ಆ ಎನ್ಕೌಂಟರ್ನಲ್ಲಿ 4 ಮಾವೋವಾದಿಗಳು ಸಾವನ್ನಪ್ಪಿದ್ರು. ಅದರ ಒಂದು ಸೇಡು, ಹಾಗೆಯೇ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಬಿರುಸು ಇವತ್ತು ಯೋಧರನ್ನ ಹುತಾತ್ಮರನ್ನಾಗಿಸಿದೆ. ಮಾವೋವಾದಿ ನಕ್ಸಲರ ಕೃತ್ಯದಿಂದಾಗಿ ಯೋಧರ ದೇಹಗಳು ಛಿದ್ರವಾಗಿವೆ. ಗಮನಿಸ್ತಾ ಇದ್ದೀರಿ ಆ ಒಂದು ಸ್ಥಳದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಐಡಿ ಸ್ಫೋಟಕ್ಕೆ ಭೂಮಿ ಬಾಯ್ಬಿಟ್ಟಿದೆ. ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿಟ್ಟಿವೆ. ವಾಹನ ಸಂಪೂರ್ಣವಾಗಿ ಛಿದ್ರವಾಗಿದೆ. ಒಟ್ಟು 20 ಮಂದಿ ಯೋಧರು, ಅದರಲ್ಲಿ ಚಾಲಕ ಸೇರಿದಂತೆ 9 ಯೋಧರು ಹುತಾತ್ಮರಾಗಿದ್ದಾರೆ. ಇನ್ನುಳಿದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅವರ ಹೆಲ್ತ್ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮುಗಿಸ್ಕೊಂಡು ಸೇನಾ ವಾಹನದಲ್ಲಿ ವಾಪಸ್ ಆಗ್ತಾ ಇದ್ದಾಗ ಈ ಒಂದು ಘಟನೆ ನಡೆದಿರುವುದು. ಐಡಿ ಸ್ಫೋಟ, ಸುಧಾರಿತ ಸ್ಫೋಟಕ ಸಾಧನ, ಮೃತ ಯೋಧರ ಮೃತದೇಹಗಳನ್ನು ಈಗಾಗಲೇ ಅಲ್ಲಿಂದ ತೆರವು ಮಾಡಲಾಗ್ತಾ ಇದೆ.